Hi everyone, good morning. This is Anusha and welcome to my channel. Sunday morning ಇವತ್ತು ಆ್ಯಂಡ್ ನೆನ್ನೆ ನಾವು ಸ್ಯಾಟರ್ಡೆ ಲಾಸ್ಟ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ. ರಾತ್ರಿ ನಮ್ಮನೆ ನಾಟಿ ಸ್ಟೈಲ್ ಹೋಟೆಲ್ ಹೋಗಿದ್ವಿ. ಸೊ ನೆಕ್ಸ್ಟ್ ಡೇ ಇವತ್ತು ಲೈಕ್ ದೋಸೆ ಕಾಲು ಸೂಪೆಲ್ಲ ಸಂಡೇ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇವತ್ತು ಸಂಡೇ. ಸೊ ನೆನ್ನೆ ನೈಟ್ ಕೇಳ್ಕೊಂಡು ಬಂದಿದ್ವಿ. ನನಗಿತ್ತು ಪ್ಲ್ಯಾನ್ ಇವತ್ತು ಮಾರ್ನಿಂಗ್ ನಾನು ಬಿಸಿಬೇಳೆ ಬಾತೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಹೊರಡಬೇಕು ರಿಧಿ ಬರ್ಡೇಗೆ ಅಥವಾ ನಮ್ಮ ಅಕ್ಕನ ಮನೆಗೆ ಹೋಗ್ಬೇಕಂತ. ಸೊ ಅವ್ರ ಮನೆಗೆ ಹೋಗೋಕ್ಕೆ ನಮಗೆ ತುಂಬ ದೂರ. ಸೊ ಲಿಟ್ರಲಿ ಈ ಎಂಡಿಂದ ಆ ಎಂಡಿಗೆ ಹೋದಂಗೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು ಬೇಡ, ನೆನ್ನೆ ಕೇಳ್ಕೊಬಂದಿದ್ವಲ್ಲ, ಇವತ್ತು ಅಲ್ಲಿ ಹೋಗಿ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡು ರೆಡಿಯಾಗಿದ್ದೀವಿ. ಏನಿಲ್ಲ 8:50 ಈಗ ಟೈಮು. 7:30ಗೆ ಹೋಗೋಣ ಅಂದ್ಕೊಂಡ್ವಿ. 8:50 ಆಗೋಗಿದೆ. ನಾವು ವಿ ವಿಲ್ ಗೋ ದೇರ್, ವಿಲ್ ಹ್ಯಾವ್ ದ ಬ್ರೇಕ್ಫಾಸ್ಟ್. ನಾವು ಲೆಟ್ಸ್ ಹ್ಯಾವ್ ಸಂಡೇ ಬ್ರೇಕ್ಫಾಸ್ಟ್. ಐ ಆಮ್ ಸೂಪರ್ ಡೂಪರ್ ರೆಡಿ. ಎಷ್ಟು ಶೆಕೆ ಎಷ್ಟಿದೆ ಅಂದರೆ ತುಂಬ ಹಾಟ್ ವಾಟರ್ ಏನು ಮಾಡಲಿಲ್ಲ ನಾನು, ಬಿಕಾಸ್ ಅಷ್ಟು ಬಿಸಿಲಿದೆ. ಬಟ್ ಬಂದು ರೆಡಿಯಾಗಿ ಜಸ್ಟ್ ಆ ಕ್ರೀಮ್ ಟಿಂಟ್ ಥರ ಹಾಕಿದ್ದೀನಿ ಅಷ್ಟೇ. ಹಾಕಿ ಪೌಡರ್ ಹಾಕಿದ್ದೀನಿ. ದಿಸ್ ನೋಸ್ ಆ್ಯಂಡ್ ದಿಸ್ ಪಾಯಿಂಟ್ಸ್ ಆರ್ ಲೈಕ್ ಸೋ ಸ್ವೆಟಿ ಫಾರ್ ಮೀ. ನನ್ನ ಮ್ಯಾರೇಜಲ್ಲಂತೂ ನಂಗೆ ತುಂಬ ಹಿಂಸೆ ಕೊಟ್ಬಿಡ್ತು. ಈಗಲೂ ಅಷ್ಟೇ ಒಂಥರ ಪ್ಯಾಚ್ ವರ್ಕ್ ಥರ ಆಗಿದೆ. ಪೌಡರ್ ಹಾಕಿರೋದು ಅಷ್ಟೇ, ಅಂದರೆ ಕಾಂಪ್ಯಾಕ್ಟು ಪ್ಯಾಚ್ ವರ್ಕ್ ಥರ ಆಗಿದೆ. ಆ್ಯಂಡ್ ಐ ಆಮ್ ರೆಡಿ ಲೈಕ್ ದಿಸ್. ಇಟ್ಸ್ ಅ ನ್ಯೂ ಟಾಪ್ ವಿಚ್ ಐ ಗಾಟ್ ಫ್ರಮ್ ಟ್ರೆಂಡ್ಸ್. ಸೊ ಇದೊಂಥರ ಪಿಂಕ್ ಆಗಿ ಚೆನ್ನಾಗಿ ನಂಗೆ ಹೇಳ್ತಾ ಇದ್ದೀನಲ್ಲ, ಈಗ ಪಿಂಕ್ ಮೇಲೆ ಲವ್ ಆಗಿಬಿಟ್ಟಿದೆ ನನಗೆ. ಸೊ ಪಿಂಕ್ ಟಾಪ್ ಆ್ಯಂಡ್ ಅ ಪ್ಯಾಂಟ್ ಆ್ಯಂಡ್ ಹೀಗೆ ಕ್ಯಾಶುವಲ್ ಆಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಈಗ ರಿಧಿ ಗಿಫ್ಟ್ಸ್ ಎಲ್ಲ ಎತ್ಕೊಳ್ಬೇಕು. ರಿಧಿ ಗಿಫ್ಟ್ಸ್ ಎಲ್ಲ ಎತ್ಕೊಂಡು ಐ ಆಮ್ ಆಲ್ರೆಡಿ ರೆಡಿ. ದಿಸ್ ಇಸ್ ಮೈ ಬ್ಯಾಗ್, ದಿಸ್ ಇಸ್ ವಾಟ್ ಐ ಆಮ್ ಕ್ಯಾರಿಂಗ್. ಆ್ಯಂಡ್ ಕೇಕ್ ಕೂಡ ಆರ್ಡರ್ ಮಾಡಿದ್ದೀವಿ ಆಲ್ರೆಡಿ. ಅವ್ರ ಮನೆ ಹತ್ರನೇ ಪಕ್ಕದಲ್ಲಿ ಒಂದಿದೆ, ಅಲ್ಲೇ ಕಾಲ್ ಮಾಡಿ ಎಲ್ಲ ಆರ್ಡರ್ ಮಾಡಿದ್ದೀನಿ. ಸೊ ಹೋಗಿ ಕೇಕ್ ಎತ್ಕೊಂಡು ಗಿಫ್ಟ್ಸ್ ಎಲ್ಲ ಈಗ ಎತ್ಕೊಂಡು ವಿ ವಿಲ್ ಲೀವ್. ತುಂಬ ಶೆಕೆ ಇತ್ತು ಆ್ಯಕ್ಚುಲಿ. 2 ವೀಲರಲ್ಲೇ ಹೋಗೋಣ, ತುಂಬ ಲಾಂಗ್ ಡಿಸ್ಟೆನ್ಸು, ಬೇಗ ಹೋಗ್ಬೋದು ಅಂದ್ಕೊಂಡ್ವಿ. ಬಟ್ ಈಗ ಈ ಶೆಕೆಲ್ಲ ಆಗಲ್ಲ. ಸೊ ವಿಲ್ ಗೋ ಬೈ ಕಾರ್. Yeah, now let's go. ಎಸ್, ಕೇಕ್ ಈಸ್ ರೆಡಿ. ಬಟ್ ಈಗ ಎತ್ಕೊಂಡು ಹೋಗ್ತಿಲ್ಲ, ಅವ್ರ ಮನೆ ಪಕ್ಕದ ರೋಡೇ ಇದು. ಸೊ ಆಮೇಲೆ ಫಸ್ಟ್ ಕೇಕ್ ಕಟ್ ಮಾಡೋ ಟೈಮಲ್ಲಿ ತೊಗೊಂಡು ಹೋಗೋಣ ಅಂತ ಫೋಟೋ ಹಾಕಿಸಿ ಲೈಕ್ ಸಿಂಪಲ್ಲಾಗಿ ಒಂದು ಕೇಕ್ ಮಾಡಿಸಿದ್ದೀನಿ. ಇಟ್ ಕೇಮ್ ಔಟ್ ವೆಲ್. ಆ್ಯಂಡ್ ಇನ್ನೇನು ಅವ್ರ ಮನೆ ರೀಚ್ ಆಗ್ತಾ ಇದ್ದೀವಿ. ಐ ಥಿಂಕ್ ಸಾನ್ವಿನೂ ಆ ಕಡೆಯಿಂದ ಬರ್ತಿದ್ದಾರೆ, ಕಾಲ್ ಮಾಡಿದ್ರು. ಇದೀಗ ಆ್ಯಕ್ಚುಲಿ ಹುಷಾರಿಲ್ಲ ಪಾಪುಗೆ. ಸೊ ಹಾಗಾಗಿ ಇವತ್ತು ಆ್ಯಕ್ಚುಲಿ ಏನೂ ಬರ್ಡೇ ಏನೂ ಮಾಡ್ತಾಯಿಲ್ಲ ಅವರು. ಸೊ ನಾನೇ ಲೈಕ್ ಫಸ್ಟ್ ಇವತ್ತು ಹುಟ್ಟಿದ ದಿನ ಅದೊಂದು ಸ್ಪೆಷಲ್ ಅಲ್ವಾ, ಅದು ಫಸ್ಟ್ ಇಯರ್ ಬರ್ಡೇ. ಯಾಕೆ ನಾವೇ ಮಾತ್ರ ಮಾಡ್ತಾ ಇರೋದು, ಜಸ್ಟ್ 2 ಕಸಿನ್ಸ್ ಫ್ಯಾಮಿಲಿ ಮಾತ್ರ ಹೋಗ್ತಾ ಇರೋದು. ಸೊ ಇನ್ನೊಂದು ದಿನ ಲೈಕ್ ಮೇ ಬಿ ನೆಕ್ಸ್ಟ್ ಮಂತ್ ಅವ್ರ ಕಮ್ಮಿಂಗ್ ಡೇಸಲ್ಲಿ ಅವ್ರು ಮಾಡ್ತಾರೆ. ಇವತ್ತು ಅವಳಿಗೆ ಬೇರೆ ಹುಷಾರಿಲ್ಲ, ಸ್ವಲ್ಪ ಗದ್ದಮ್ಮ ಥರ ಎಲ್ಲ ಆಗಿ ಹುಷಾರು ತಪ್ಪಿದ್ದಾಳೆ. ಸೊ ನೋಡೋಣ ಅವಳು ಆ್ಯಕ್ಟಿವ್ ಆಗಿದ್ದಾಳ ಅಥವಾ ಡಲ್ ಆಗಿದ್ದಾಳೆ ಏನು ಅಂತ. ಮನೆ ಬಂತು. ನೀನು ಸ್ಕಂದನ ಏನಕ್ಕೆ ಬಂದೆ ಇಲ್ಲಿಗೆ? ನಾವು ಯಾವುದೋ ಬೇರೆಯವ್ರ ಮನೆಗೆ ಬಂದು ಕಾರ್ ಪಾರ್ಕ್ ಮಾಡ್ತಾ ಇದ್ರೆ ನೀನು ಯಾಕೆ ಬಂದೆ? ಹಾಂ, ನಿಮ್ಮ ಮನೆಗಲ್ಲ, ನಾನು 2nd ಫ್ಲೋರಿಗೆ ಬಂದಿರೋದು, 3rd ಫ್ಲೋರ್ಗಲ್ಲ. 2nd ಫ್ಲೋರಲ್ಲಿ ಅವ್ರ ಗೊಗ್ಗನ್ ಫ್ರೆಂಡ್ ಅಂತೆ, ಅದಕ್ಕೆ. ರಿಧಿ ಬರ್ಡೇ ಮಾಡ್ತಿಲ್ವಲ್ಲ? ಮಾಡ್ತಿಲ್ಲ ಕಣೋ ಬರ್ಡೇ. ಇನ್ನೊಂದು ದಿನ, ಇವತ್ತಿಲ್ಲ. ಬಾ, ಬ್ಯಾಗೆಲ್ಲ ಒಂಚೂರು ಇಟ್ಕೊಂಡು ಹೋಗುವೆ. ನೋಡು ಇಲ್ಲಿ, ನೋಡು ಹೆಂಗೆ ಬರ್ತಾ ಇದ್ದಾನೆ. ತಿಕ್ಕೆ ಹುಡುಗರು ಅನ್ನೋದು. ಯಾರು ಹೇಳಿದ್ರು ನಾವು ಕೇಕ್ ತಂದಿದ್ದೀವಿ ಅಂತ? ನಾವು ಯಾಕೆ ನಿನ್ನ ತಂಗಿ ಬರ್ಡೇ ಕೇಕ್ ತರೋಣ? ನೀನು ತಾನೇ ಕೇಕ್ ಕಟ್ ಮಾಡಿಬಿಟ್ಟು ನಮಗೆ ಕೊಡಬೇಕು. ಅದು ಇಟ್ಕೋ ಬ್ಯಾಗ್, ಅದು ವೈಟ್ ಬ್ಯಾಗ್ ಎತ್ಕೋ. ಹಾಂ ಇರು, ಇನ್ನೇನು ಇಲ್ಲ ಇರು. ರಿಧಿ ಮಗಳೇ ಆಮೇಲೆ ನಾನು ಯಾವಾಗಲೂ ಫಸ್ಟಿಂದ ಅಲ್ಲಿ ನಾನು ಸ್ವಲ್ಪ ಡಿಸ್ಕೌಂಟ್ ಇತ್ತು. ನೋಡ್ತೋಳೇನೋ ಹೊಸದು ಬಂದಿದೆ ಕೈಗೆ ಅಂತ. ಇಲ್ಲ ಇಲ್ಲ ರುಜಿ ಬಾ ಮಗಳೇ ಬಾರು.
ತಗೊಂಡಿದ್ಯಾರು ಇದಕ್ಕೆ ಗಿಫ್ಟು ನೀನು ತೋರಿಸು ಏನು ಬಚ್ಚಿಟ್ಟಿದೀಯಾ ಏನಿದು ಆಮೇಲೆ ತೋರಿಸು ಕೇಕ್ ಕಟ್ ಮಾಡ್ತೀವಲ್ಲ ಅವಾಗ ಕೊಡು ಓಕೆನಾ ವೆಲ್ಕಮ್ ಯಾರ ಜೊತೆ ಆಟಿಡ್ತಿದೀಯ ಮಗಳೇ ಓ ದೊಡ್ಡಮ್ಮ ನಾನು ಸನ್ವಿ ಕೇಕ್ ತೊಗೊಬರೋಕ್ಕೆ ನಡ್ಕೊಂಡು ಹೋಗ್ತಿದ್ದೀವಿ ಬಿಕಾಸ್ ಮನೆಗೆ ಹತ್ತಿರ ಇಲ್ಲೇ ಕಾರ್ನರಲ್ಲಿದೆ ಹಾಗಾಗಿ ಯಾಕಂದರೆ ಇಲ್ಲೇ ನಾನು ಬೇಬಿ ಶಾರಲ್ಲೂ ಆ ಕೇಕ್ ಮಾಡಿಸಿದ್ದೆ ಬಂದಿದ್ದಲ್ಲ ಅದು ಅಲ್ಲೇ ಮಾಡಿಸಿರೋದು ಸೊ ಹಾಗಾಗಿ ನಿಯರ್ ಬೈ ಇದೆ ಅಂತ ಅವ್ರ ಕಾಂಟ್ಯಾಕ್ಟ್ ನಂಬರೆಲ್ಲ ಇತ್ತು ತೊಗೊಂಡು ಮಾಡಿಸಿದ್ದೆ ಬಿಕಾಸ್ ನಮ್ಮ ಮನೆಯಿಂದ ಇಲ್ಲಿ ಕ್ಯಾರಿ ಮಾಡೋಷ್ಟರಲ್ಲಿ ಅದು ಆಗಲ್ಲ ಅಂತ ಸೊ ಯಾರೂ ಇಲ್ಲ ಆ್ಯಕ್ಚುಲಿ ಬಾಯ್ಸ್ ಎಲ್ಲ ಅದೇ ವೆಂಟ್ ಔಟ್ ಸೊ ನಾವೇ ಇದ್ವಿ ಸುಮಾರು ಹೊತ್ತಿಗ ಈವ್ನಿಂಗ್ 5 ಆಗ್ತಿದೆ 4 ಆಗ್ತಿದೆ ಇಷ್ಟೋ ತನಕ ಹರಟೆ ಹೊಡೆದಿದ್ದೀವಿ ಅದು ಇದು ಎಲ್ಲ ಈಗ ನಾನು ಸನ್ವಿ ಓಕೆ ನಡ್ಕೊಂಡು ಹೋಗೋಣ ಕಾರ್ನರ್ ಹತ್ತಿರ ಇದೆ ಅಂತ ಹೋಗ್ತಾ ಇದ್ದೀವಿ ಕೇಕ್ ತೊಗೊಂಡು ಬರೋಕ್ಕೆ ನನ್ನ ಪ್ಲ್ಯಾನ್ ಇತ್ತು ಇವ್ರ ಮನೆಗೆ ಮೌಲಾ ಫೇಶಿಯಾ ಸ್ವಲ್ಪ ಹತ್ತಿರ ಇದೆ ಸೊ ಇಲ್ಲೆಲ್ಲ ಬಂದು ಇಷ್ಟೋ ತನಕ ಎಲ್ಲ ಕೇಕ್ ಕಟ್ಟೆಲ್ಲ ಮುಗಿಸಿ ಸಂಜೆ ಮೌಲಾ ಫೇಶಿಯಾ ಹೋಗೋಣ ಅಂತ ಕೇಕ್ ಕಟ್ಟಿಂಗೇ ಸಂಜೆ ಆಯ್ತು ಈಗ ಮೌಲಾ ಫೇಶಿಯಾ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡಬೇಕು ಮೌಲಾ ಫೇಶಿಯಲ್ ಮನೆಗೆ ತಲುಪಬೇಕು ಅವ್ರು ಬರ್ತಾನೆ ಇಲ್ಲ ಹೌದು ನಾವು ವೆಯ್ಟ್ ಮಾಡಿ ಸಾಕಾಯ್ತು ಈ ಬಾಯ್ಸ್ ಬಂದು ಹೊಟ್ಟೋದ್ರು ಆಚೆಗೆ ನಮ್ಗೆ ಇವಾಗ ಲೇಡೀಸ್ನ ಬಿಟ್ಟಿದ್ದಾರೆ ನಮಗೂ ಹೋಗ್ಲಿ ಅವ್ರು ಆರಾಮಾಗಿರೋಣ ಅನಿಸ್ತು ಬಟ್ ಇಷ್ಟೊತ್ತಾದರೂ ಬರಲಿಲ್ಲ ಸೊ ಕೊನೆಗೆ ನಾವೇ ಡಿಸೈಡ್ ಮಾಡಿದ್ವಿ ಫಸ್ಟ್ ಕೇಕ್ ತರೋಣ ಅವ್ರು ಬರಲಿ ಬಡ್ದೋಗ್ಲಿ ನಾವೇ ಇವಾಗ ಸೆಲೆಬ್ರೇಟ್ ಮಾಡಿಬಿಡ್ಬೇಕಷ್ಟೇ ಇವಾಗ ಯಾರು ಮಿಸ್ಸಿಂಗ್ ಇಲ್ಲ ಶರದಿ ಮತ್ತೆ ದೊಡ್ಡಮ್ಮ ಮಾತ್ರ ಮಿಸ್ಸಿಂಗ್ ಮಂಡ್ಯದಿಂದ ಅವ್ರು ಬರೋಕ್ಕಾಗಲಿಲ್ಲ ಬಿಕಾಸ್ ಸುಕೃತ ಹಬ್ಬ 10th ಎಕ್ಸಾಮ್ಸ್ ಹಾಗಾಗಿ ಕಾಯ್ತಿದ್ದಾಳೆ ಇವಳು ಶರದಿ ಎಷ್ಟೊತ್ತಿಗೆ ನಮ್ಮ ಮನೆಗೆ ಬರ್ತಾರೆ ಅಂತ ನೋಡಾದ್ಮೇಲೆ ಎಕ್ಸಾಮ್ಸ್ ಯಾವತ್ತು ಮುಗಿಯುತ್ತೆ ಅನ್ಸ್ಬಿಟ್ಟಿದೆ ಗೈಸ್ ಇದು ಯಾವತ್ತು ನೀನು ಎಕ್ಸಾಮ್ ಮುಗಿಯೋದು 25th ಓಕೆ ಬಿಡು ಶರದಿಗೆ 23rd ಸರಿ ಹೋಯ್ತು ಇವಳು ಒಟ್ಟಿಗೆ ಬರ್ತಾರೆ ಮುಂಚೆ ಬರ್ತಾಳೆ ಇವಳು ಅದಾದ್ಮೇಲೆ 1 ವೀಕ್ ಅಥವಾ 2 ಡೇಸ್ ಗ್ಯಾಪಲ್ಲಿ ಇವಳು ಬರ್ತಾಳೆ ಈ ಮೇಡಮ್ಗಳು ನಮ್ಮ ಮನೆಗೆ ಬರ್ತಾರೆ ಈಗ ನಮ್ಮ ಮನೆಗೆ ಗೆಸ್ಟ್ ಆಗ್ತಾ ಇದ್ದಾರೆ ಇವ್ರ ಮನೆಗೆ ನಾನು ಗೆಸ್ಟ್ ಆಗ್ತಿದ್ದೆ ಈ ಸಮ್ಮರ್ ನಾನು ಚಿಕ್ಕಿ ಮನೆಗೆ ಹೋಗ್ತೀನಿ ದೊಡ್ಡಮ್ಮನ ಮನೆಗಂತೂ ಹೋಗಲ್ಲ ನಿಮ್ಮ ದೊಡ್ಡಮ್ಮ ನೋಡ್ಬೇಕು ಈ ವಿಡಿಯೋ ಮಾತಿತ್ತರೆ ಮಂಡ್ಯಕ್ಕೆ ಬರೋಳು ಅಲ್ಲಿ ನಾನು ಸಿಗ್ತಿದ್ದೆ ಅಲ್ಲ ಇಬ್ಬರು ಬರೋಳು ಮಾತಿತ್ರ ಸಮ್ಮರ್ ನೋಡಿ ಈಗ ನೋಡು ದೊಡ್ಡಮ್ಮನ ಮನೆಗೆ ಹೋಗಲ್ಲ ಈಗ ಪ್ರತಿ ಸಮ್ಮರ್ ಚಿಕ್ಕಿ ಮನೆಗೆ ಆ ಮೇಡಮು ಬರ್ತಾರೆ ಶರದಿನು ಸರಿ ಹೋಯ್ತು ಇವ್ರಿಗೆ ನಮ್ಮ ಮನೆ ಮೀಟಪ್ ಅದು ಬೇರೆ ಆಮೇಲೆ ಪ್ರೀತಂಗ್ ಬೇರೆ ಕ್ಲೋಸ್ ಇವ್ರುಗಳು ಸರಿಯಾಗಿರುತ್ತೆ ಬ್ಲಾಗರ್ ಸಾನ್ವಿ ಕೇಕ್ ತಗೋ ಬರ್ತಿರೋದನ್ನ ಕೇಕ್ ಕಟ್ ಮಾಡಿಸ್ಬೇಕು ಸರ್ಪ್ರೈಸ್ ಆಗಿ ಅವ್ರಿಗೆಲ್ಲ ಕೇಕ್ ಇದೆ ಅವ್ರಿಗೆ ಸರ್ಪ್ರೈಸ್ ಏನಂದ್ರೆ ಫೋಟೋ ಕೇಕ್ ಮಾಡ್ಸಿರೋದು ಗೊತ್ತಿಲ್ಲ ಇವಳಿಗೂ ಗೊತ್ತಿಲ್ಲ ಇವಳು ಸರ್ಪ್ರೈಸ್ ಆದ್ಲು ನಂಗೂ ಗೊತ್ತಿಲ್ಲ ನಂದು ರೀತಿ ಫೋಟೋ ಇತ್ತಲ್ಲ ಚಿಕ್ಕಿ ಅದು ಬೇರೆ ನೋಡ್ತಾ ಇದಾರಲ್ಲ ಅನ್ಕೊಂಡೆ ಆಮೇಲೆ ಗೊತ್ತಾಗಿದ್ದು ಫೋಟೋ ರೀತಿ ಫೋಟೋ ಇದೆ ಅಂದಾಗ ಇದೇ ಕೇಕ್ ಅಂದ್ರು ಅವ್ರಿಗೂ ಗೊತ್ತಿಲ್ಲ ನೋಡೋಣ ಏನು ಶಾಕ್ ಇರುತ್ತೆ ಅಂತ ಅದನ್ನೆಲ್ಲ ವಿಡಿಯೋ ಮಾಡ್ತೀನಿ ಮಗಳೇ ಫ್ರಾಕ್ ಕರೆಕ್ಟ್ ಆಗಿದೆಯಮ್ಮ ಮಗಳೇ ನಿಂಗೆ ಫ್ರಾಕು ಮ್ಯಾಚಿಂಗ್ ಕ್ಲಿಪ್ಪು Chasing stars and holding you. I can't see the end, but we'll see it through. ನನ್ನ ಜೊತೆ ಮೌಲಾ ಫೇಶಿಯಾಗಿ ರೆಡಿ ಆಗಿದ್ದಾಳೆ ಅಲ್ಲ ಮಗಳು ಅಲ್ವಮ್ಮ ಅಲ್ವಮ್ಮ
ಹೆಂಗಿದೆ ಮಾಲ್ ಆಫ್ ಏಷ್ಯಾ ಐ ಕಾಂಟ್ ವ್ಲಾಗ್ ಇದಿದ್ದಾಳೆ ನನ್ನ ಜೊತೆ ಬಟ್ ಸಖತ್ ಲಕ್ಸ್ ಆಗಿದೆ ಸಖತ್ತಾಗಿದೆ ಅಲ್ವಾ ಸಾನಿ ಸೂಪರ್ ಆಗಿದೆ ಹಾಂ ಸಖತ್ ಲಕ್ಸುರಿಯಾಗಿ ಮಾಡಿದ್ದಾರೆ ನೈಸ್ Chasing stars and holding you. I can't see the end, but we'll see it through. Flying, get on board. We're smiling on top of the world. Just went inside Victoria's Secret, bro. It was feeling like heaven. It was feeling like heaven for me, like heaven. Nykaa Lux ide. I want to check Dyson. Fly so high, I'm hypnotized. What's up is down, what's left is right. Chasing stars and holding you. Yeah. I can't see the end, but I'll see it through. Then I should make it cool, right? Yeah, you can Yeah. press up the bolsters. After you press up the bolsters, you can go to your scalp. It's very easy. This is what I want. Nice. ಪ್ರೀತಮ್ ಹೆಂಗೆ 0 ಇಂಟ್ರೆಸ್ಟ್ EMI ಅಲ್ಲಿ ತೊಗೊಳ್ಬೋದು ಬಟ್ ನಂಗೆ ಸಖತ್ ಖುಷಿ ಆಯಿತು ಎಲ್ಲ ತೊಗೊಂಡ್ರೆ ನಾನು 4000 ವರ್ತ್ ಬ್ಯಾಗು ಫ್ರೀ ಬಟ್ ನಂಗೆ ಇಷ್ಟ ಆಯಿತು ಬಟ್ ಹಳೆ ಥರ ಬ್ಯಾರಲ್ 2 3 4 ಇಲ್ಲ ಎರಡೇ ಬ್ಯಾರಲ್ಲು ನಂದೆ ವಿಕ್ಟೋರಿಯಾ ಸೀಕ್ರೆಟ್ ಅದು ಅದಕ್ಕೆ ಗಮ್ಮು ಅಂತ ಇರೋದು ಆಮೇಲೆ ಏನು ಗೊತ್ತಾ ಡೈಸನ್ನು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಗೊತ್ತಾ ನನಗೆ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ರು ನಾನು ಬ್ಲಾಗ್ ಏನೂ ಮಾಡಲಿಲ್ಲ ಬಿಕಾಸ್ ನನಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕಿತ್ತು ಫುಲ್ ಎಕ್ಸ್ಪ್ಲೈನ್ ಮಾಡಿದ್ರು ಕರ್ಲ್ ಬ್ಯಾರಲ್ಸ್ ನಾನೇ ನೋಡಬೇಕು ಅಂದೆ ಮಾಡಿದ್ರು ಸಕ್ಕತ್ ಇಷ್ಟ ಆಯ್ತು ನನಗೆ ಅದಕ್ಕೆ ಇಲ್ಲೇ ನೆಕ್ಸ್ಟ್ ಪರ್ಚೇಸ್ ಮಾಡಿದ್ರೆ ಇಲ್ಲೇ ಬಂದು ಪರ್ಚೇಸ್ ಮಾಡ್ತೀನಿ ಅಂದಿದ್ದೀನಿ Fly too high. Be sure to keep the ground in sight. Fly forever if you keep it tight. ಸ್ಪೇಸು ಪ್ಲ್ಯಾನಿಂಗು ಮತ್ತು ಅದು ಬರೀ ಮಾಲ್ ಇಂಟೀರಿಯರ್ಗೆ ಇವರು ಸ್ಪೆಂಡ್ ಮಾಡಿದಾರಲ್ಲ ಬರೀ ಬ್ರ್ಯಾಂಡ್ಸ್ ಅಲ್ದೇನೆ ಇಂಟೀರಿಯರ್ ವರ್ಕ್ ಎಷ್ಟಿದೆ ಡಿಯೋರು ಅದು ಯಾವುದ್ಯಾವುದೋ ಬ್ರ್ಯಾಂಡ್ ಕಮಿಂಗ್ ಸೂನ್ ಇತ್ತು ಲೈಕ್ ಆ ಥರ ಡಿಯೋರ್ ಥರ ಲಕ್ಸ್ ಬ್ರ್ಯಾಂಡು ನನಗೆ ಗೆಸ್ಸು ಬ್ಯಾಗ್ಸ್ ಎಲ್ಲ ಬರಲ್ಲ ಮೇ ಬಿ ಬ್ಯೂಟಿ ಕ್ಯಾಟಗರಿ ಬರ್ಬೋದಂತ ಬ್ರ್ಯಾಂಡ್ಸ್ ಇದೆ ಬ್ಯಾಗ್ಸು ಆ್ಯಕ್ಚುಲಿ ಬರಬೇಕು ಲೂಯಿ ಡಿಯೋರು ಇನ್ನೂ ಕೆಲವೊಂದು ಬ್ರ್ಯಾಂಡ್ಸು ಅದು ಯಾವುದಾದ್ರು ನಾವು ಹೋಗಿದ್ವಲ್ಲ UB ಸಿಟಿಲಿ ಇದೆ ಬಟ್ ಇನ್ನೂ ಇಲ್ಲೂ ಎಲ್ಲ ಬಂದರೆ ಸಖತ್ತಿರುತ್ತೆ ಬಿಕಾಸ್ ಡೆಲ್ಲಿ ಮುಂಬೈಲೆಲ್ಲ ಇದೆಯಲ್ಲ ನಮ್ಮ ಬ್ಯಾಂಗ್ಳೂರ್ಗೂ ಬರಬೇಕು ಆ ಬ್ರ್ಯಾಂಡ್ಸು ನನಗಂತೂ ಮಾಲ್ ಆಫ್ ಏಷ್ಯಾ ನಾನು ಹೋಗಿದ್ದು ಆ್ಯಕ್ಚುಲಿ 3 ಬ್ರ್ಯಾಂಡ್ ಒಳಗಡೆ ನಾವು ಹೋದೆ ಒಂದು ನೈಕಾ ಲಕ್ಸು ಡೈಸನ್ ಇದೆ ಅನ್ನತಾನೆ ಚೆಕ್ ಮಾಡೋಕ್ಕೆ ಹೋಗಿದ್ದೆ ಸೊ ಅಲ್ಲಿ ಫುಲ್ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ನಾನು ಡೈಸನ್ ಹತ್ರ ಲೈಕ್ ನೈಕಾ ಲಕ್ಸ್ ಹತ್ರ ಸೊ ಏರ್ ರ್ಯಾಪ್ ಅಂದಮೇಲೆ ಅದು ಹೆಂಗೆ ಯೂಸ್ ಮಾಡೋದು ಎಕ್ಸೆಟ್ರಾ ಆಲ್ ದ ಟೈಮ್ EMI ಆಪ್ಷನ್ ಇದೆ ತುಂಬ ನಾಲೆಡ್ಜಬಲ್ ಆಗಿ ನಂಗೆ ತುಂಬ ಹೇಳಿದ್ರು ಅವರು ಅದಕ್ಕೆ ನಾನು ತುಂಬ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ಅದು ಬಿಟ್ಟರೆ ಇನ್ನೊಂದು ವಿಕ್ಟೋರಿಯಾ ಸೀಕ್ರೆಟ್ ಒಳಗಡೆ ಹೋದೆ ಇಟ್ ವಾಸ್ ಲೈಕ್ ಅ ಹೆವೆನ್ ವಿಕ್ಟೋರಿಯಾ ಸೀಕ್ರೆಟ್ ಇಸ್ ಲೈಕ್ ಹೆವೆನ್ ದ ಬ್ಯಾಗ್ಸ್ ಕೀ ಚೈನ್ಸು ಮತ್ತು ನಾನು ಸ್ಪೆಷಲಿ ಒಂದು ಸೆಡಕ್ಟಿವ್ ಅಂತ ಒಂದು ಇದೆ ಪರ್ಫ್ಯೂಮ್ದು ಸ್ಮೆಲ್ ಫ್ರೇಗ್ರೆನ್ಸ್ ನೋಡೋಕ್ಕೆ ಹೋಗಿದ್ದು ಇಟ್ ವಾಸ್ ಫೀಲಿಂಗ್ ಲಕ್ಸ್ ಲೈಕ್ ಐ ವಾಸ್ ಲೈಕ್ ರೈಟ್ ನಾವು ಏನೂ ಪರ್ಚೇಸ್ ಮಾಡಲ್ಲ ಬಟ್ ಐ ಹ್ಯಾವ್ ಅ ಪ್ಲ್ಯಾನ್ ಅಂದ್ಬಿಟ್ಟು ಎಲ್ಲ ನೋಡ್ಕೊಂಡು ಬಂದೆ ಸೂಪರ್ ಆಗಿದೆ ಮಾಲ್ ಆಫ್ ಏಷ್ಯಾ ಇನ್ನೂ ಲೈಕ್ ಬ್ರ್ಯಾಂಡ್ಸ್ ಆರ್ ಕಮಿಂಗ್ ಸೂನ್ ಅಂತ ಇದೆ ಫಸ್ಟ್ ಫ್ಲೋರಲ್ಲಂತೂ ಎಲ್ಲ ಕಮಿಂಗ್ ಸೂನೇ ಫಸ್ಟ್ ಫ್ಲೋರಲ್ಲಿ ಲೈಕ್ MK ಡಿಯೋರ್ ಅದಿನ್ನೂ ಕೆಲವೊಂದು ಬ್ರ್ಯಾಂಡ್ಸ್ ಎಲ್ಲ ನೋಡಿದೆ ಎಲ್ಲ ಕಮಿಂಗ್ ಸೂನೇ ಎಲ್ಲ ಬಂದಮೇಲಂತೂ ತುಂಬ ಲಕ್ಸ್ ಫೀಲಿಂಗ್ ಸಕ್ಕತ್ತಾಗಿದೆ ಇಂಟೀರಿಯರ್ಸ್ಗಂತೂ ಸಕ್ಕತ್ ಸ್ಪೆಂಡ್ ಮಾಡಿದ್ದಾರೆ ನಾವು ಟೈಮ್ ಈಸ್ ಅರೌಂಡ್ 7:30 6:30 or 7:30 ಸೊ ವಿ ಜಸ್ಟ್ ಲೆಫ್ಟ್ ಅವ್ರು ಹಂಗೆ ಹೊರಟ್ರು ನಾವು ಹಿಂಗೆ ಹೊರಡ್ತಿದ್ವಿ ಮಾಲಿಂದನೇ ಡಿಸ್ಕಸ್ ಆದ್ವಿ ಎಲ್ಲರೂ ಬಂದಿದ್ವಿ ಆ್ಯಕ್ಚುಲಿ ಮಾಲ್ಗೆ ನಾವು ಡನ್ ಫಾರ್ ದ ಡೇ ಇಟ್ ವಾಸ್ ನೈಸ್ ಹಾಯ್ ಎವ್ರಿ ಒನ್ ದಿಸ್ ಇಸ್ ಅ ನೆಕ್ಸ್ಟ್ ಡೇ ಟೈಮ್ ಬಂದುಬಿಡು ಮಧ್ಯಾಹ್ನ 1 ಗಂಟೆ ಆಗ್ತಾಯಿದೆ
ಮಾರ್ನಿಂಗಿಂದ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದೆ, ಅದು ಇದು ಆಲ್ ದಟ್. ಈಗ ಆಲ್ರೆಡಿ ರೆಡಿ ಆಗಿದ್ದೀನಿ. ಎಲ್ಲಿಗೆ ಅಂದರೆ ಟು ಗೋ ಔಟ್ ವಿತ್ ರಮ್ಯಾ. ಸೊ ರಮ್ಯಾ ಏನೋ ಪ್ರೀ ವೆಡ್ಡಿಂಗ್ದು ಲೊಕೇಶನ್ ಏನೋ ರೆಸಾರ್ಟ್ ಹತ್ರ ಏನೋ ನೋಡಬೇಕಂತ ಹೇಳಿದ್ಲು. ಸೊ ಹಾಗಾಗಿ ಹೋಗೋಣ ಅಂತ ರೆಡಿ ಆದೆ. ನನಗೆ ಯಾಕೋ ಆಗ್ತಿರಲಿಲ್ಲ, ನೆನ್ನೆ ಎಲ್ಲ ಬಂದು ಬಿಸಿಲಲ್ವಾ. ಇವಾಗ ಲೈಕ್ ತುಂಬ ಟೆಂಪ್ರೇಚರ್ ಇಸ್ ಸೋ ಹೈ. ಎಲ್ಲೇ ಹೋಗಿ ಬಂದರೂ ಲೈಕ್ ಸುಧಾರಿಸ್ಕೊಳ್ಬೇಕು ಆ ಥರ. ಬಟ್ ಇಷ್ಟೊತ್ತಲ್ಲಿ ಹೇಳಲ್ಲ, ಮಾರ್ನಿಂಗಿಂದ ಸ್ವಲ್ಪ ರೆಸ್ಟ್ ತೊಗೊಂಡೆ, ಕೆಲಸನೂ ಎಲ್ಲ ಆಯಿತು. ಆ್ಯಂಡ್ ಓಕೆ, ಈಗ ಒಂದು ರೌಂಡ್ ಕಾರಲ್ಲೆಲ್ಲ ಹೋಗ್ತಾ ಇರೋದು, ಅವರೇ ಬಂದು ಈಗ ಪಿಕ್ ಮಾಡ್ತಾರೆ ನಾನು. ಸೊ ಅದಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಐ ಥಾಟ್ ಓಕೆ ಐ ಕಂಟಿನ್ಯೂ ದ ವ್ಲಾಗ್ ಅಂತ. ಐ ಆಮ್ ರೆಡಿ, ಲೆಟ್ಸ್ ಗೋ. ಪ್ರತಿಭೆ ತೋರಿಸು. ಟೂತ್ ಪಿಕ್ ಬಾಟ್ಲು ಇಂಥದ್ದೇ ಮಾಡು ಬರೀ ನೀನು. ಅಷ್ಟೊಂದು ನೋಲ್, ಅದು ಆ್ಯಕ್ಚುಲಿ ರಿಯಲ್ ಬಿಸ್ಲರಿನೇ. ಅದು ರಿಯಲ್ ಬಿಸ್ಲರಿ ಬಾಟಲ್. ಟೂತ್ ಪಿಕ್ಕಲ್ ಹಾಕ್ಬಿಟ್ಟಿರೋದು ಚೆನ್ನಾಗಲ್ಲ. ಇಂಥವೇ ಮಾಡು. Later that same evening. Oh my god, I'm back in the home. ಮಾರ್ನಿಂಗ್ ಹೋಗಿದ್ದು, ಲೈಕ್ ಸಾರಿ ಮಧ್ಯಾಹ್ನ ಹೋಗಿದ್ದು 1 hour ಅಂತ. ಬಟ್ ಇಷ್ಟೊತ್ತಾಯಿತು. ಈಗ ಟೈಮ್ ಬಂದುಬಿಟ್ಟು 7:30. ಈವ್ನಿಂಗಲ್ಲಿ ಒಂದ್ಸರಿ ಬಂದು ನಾನು ಆಂಟಿ ರಮ್ಯಾ ಎಲ್ಲ ಅಣ್ಣ ಎಲ್ಲ ಬಂದು ಕಾಫಿ ಕುಡ್ಕೊಂಡು ನಮ್ಮ ಮನೇಲಿ 10 ನಿಮಿಷ ಒಂದು 15 ನಿಮಿಷ ಚಿಲ್ ಮಾಡ್ಬಿಟ್ಟು ಮತ್ತೆ ಹೋದ್ವಿ. ಟೆಂಪಲ್ ಅದು ಇದು ಸ್ವಲ್ಪ ಎಲ್ಲ ಕೆಲಸ ಇದೆ ನಿಯರ್ ಬೈ ನಮ್ಮ ಮನೆಯೇ. ಸೊ ಬಾ ಅಂತ ನನ್ನೂ ಬಿಡಲಿಲ್ಲ, ಹಾಕ್ಕೊಂಡು ಹೋದ್ಲು. ಸೊ ಈಗ ಬಂದೆ ಮನೆಗೆ ಆ್ಯಂಡ್ ಐ ಆಮ್ ಡನ್. ಸೊ ನಾನು ಅಡುಗೆ ಏನೂ ಮಾಡಿಲ್ಲ. ಈಗ ನನ್ನ ಕೈಲಿ ನಿಜ ಅಡುಗೆ ಮಾಡೋಷ್ಟು ಮೂಡಿಲ್ಲ, ಪೇಷನ್ಸ್ ಇಲ್ಲ. ಲೈಕ್ ಬೇಗ ಬಂದಿದ್ರೆ ಸ್ವಲ್ಪ ಏನೋ ಮಾಡ್ತಿದ್ನೇನೋ. ಐ ಡೋಂಟ್ ನೋ ವಾಟ್ ಐ ಪ್ರಿಪೇರ್, ವಾಟ್ ವಿ ವಿಲ್ ಹ್ಯಾವ್ ಅಂತ. ಟೊಮೊಟೊ ಗೊಜ್ಜು ಅಥವಾ ಟೊಮೊಟೊ ಸಾಂಬಾರು ಏನಾರು ಮಾಡಬೇಕು. ಬಿಕಾಸ್ ಈಗ ಸಮ್ಮರ್ ಈ ಸೆಕೆಗೆ ನಾನು ಮೊಸರನ್ನೇ ತಿಂತಾ ಇರೋದು. ಲೈಕ್ ನೆನೆನೂ ಮೊಸರನ್ನ ತಿಂದೆ ಆ ಥರ. ಸೊ ಲೈಟ್ ಫುಡ್ ಬೇಕು, ನನಗೆ ಆಗೋದಿಲ್ಲ ಬಾಡಿಗೆ. ಆ್ಯಂಡ್ ಇವನ್ ಐ ಆಮ್ ಗೈನಿಂಗ್ ವೆಯ್ಟ್ ಬಿಕಾಸ್ ಆಫ್ ಆಲ್ ದಟ್ ಮಟನ್ ಚಿಕನ್ ಆಲ್ ದಟ್. ಯಾ ಅಡುಗೆ ಏನಾದ್ರು ಮಾಡಿ then I'll see you all. Yeah, let me end this video. ಇವತ್ತು ಮಂಡೇ, ಸೊ ಈ ವೀಕ್ ಏನಾದ್ರು ಮತ್ತೆ ಆದರೆ ಯಾವ್ದಾದ್ರು ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಏನಾದ್ರು ಸ್ಪೆಷಲ್ ಆಚೆ ಹೋದರೆ ಆಲ್ ದ್ಯಾಟ್. ಯಾ, now I'm gonna end this video here itself. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Mwah. Bye.